ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾವುದೋ ಒಂದು ಹುಡುಗಿ ಅಂತು ವೇಣುಗೋಪಾಲ್ ರೋಬೋಟ್ ಇಲ್ಲಿ ಕೈಲೂ ಸಹ ಸ್ಕೆಚ್ ಬರೆಯೋಕ್ಕಾಗಲ್ಲ ಅಂತ ಅಂದರು. ಅದು ನಾನು ಕೇಳಿಸ್ಕೊಂಡೆ. ಈಗ ನಿನಗೆ ಹೇಳ್ತಿರೋದು ಹುಡುಗಿ, ಈಗ ಕೈದು ಹೆಂಗೆ ವರ್ಕ್ ಮಾಡುತ್ತೆ ರೋಬೋಟು, ಕೈದು ಎಷ್ಟು ರೇಟ್ ಎಷ್ಟು ಅಂತ ಹೇಳ್ತೀನಿ, ಗಮನವಿಟ್ಟು ಕೇಳ್ರಿ. ಇದು ಕೈ, ಇಲ್ಲಿ ಕಬ್ಬಿಣದ ರೋಲರ್ ದಪ್ಪನೇ ಬರ್ತಾವು, ಅದ್ರ ಜೊತೆ ಮೇಲೆ ರೋಲರ್, ಇಲ್ಲಿ ಕಬ್ಬಿಣದ ರೋಲರ್, ಇಲ್ಲಿ ಕಬ್ಬಿಣದ ರೋಲರ್, ಈ ಕಡೆ ಚಪ್ಪಟೆ ಕಬ್ಬಿಣದ ಉದ್ದ ಈ ಕಡೆ ಇಕ್ತಾರೆ, ಈ ಕಡೆ ಕಬ್ಬಿಣದ ಕಬ್ಬಿಣ ಉದ್ದ ಬರ್ತವೆ, ಈ ಕಡೆ ಇಕ್ತಾರೆ. ಇಲ್ಲೇ ವೈರು ನಟ್ಟು ಬುಟ್ಟು ಹಾಕ್ತಾರೆ, ಈ ಕಡೆ ವರ್ಕ್ ಆಗ್ತಾ ಇರುತ್ತೆ. ವರ್ಕ್ ಯಾವ ಥರ ಆಗುತ್ತೆ ಅಂದರೆ, ಇಲ್ಲೇ 50 ವೋಲ್ಟೇಜ್ ಬ್ಯಾಟ್ರಿ ಒಂದು, 50 ವೋಲ್ಟೇಜ್ ಬ್ಯಾಟ್ರಿ ಒಂದು, ಮಧ್ಯ ಸರ್ಕ್ಯೂಟು 2 ಹಾಕ್ಬೋದು, 1 ಹಾಕ್ಬೋದು. ಈ ಸಪ್ಲೈ ಕರೆಂಟ್ ಇದು ಬಂದಾಗ ವರ್ಕ್ ಈ ಥರ ಆಗುತ್ತೆ. ಬಟ್ ವರ್ಕ್ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ಕೇಳ್ರಿ. ಕಬ್ಬಿಣ ರೋಲರ್ಗಳು ಹಾಕಿರ್ತಾರೆ, ಇಲ್ಲಿ ಕಬ್ಬಿಣ ರೋಲರ್ಗಳು ಹಿಂಗೆ ಮಡ್ಸೋಕ್ಕೆ, ಇಲ್ಲಿ ಕಬ್ಬಿಣ ರೋಲರ್ಗಳು ರೌಂಡು ರೋಲರ್ ಬರುತ್ತೆ, ಮತ್ತು ಬಾಲ್ಸ್ಗಳು ಹಾಕ್ತಿರುತ್ತೆ ಮಧ್ಯೆ ಹಿಂಗೆ ಅನ್ನೋಕ್ಕೆ. ವರ್ಕ್ ಆಟ ಇಲ್ಲಿ ಕಬ್ಬಿಣದ ಒಂದು ರಾಡು, ಇಲ್ಲೊಂದು ಕಬ್ಬಿಣರು ಇಲ್ಲಿಂದ ಬರ್ತಾವಲ್ಲ ಸಪ್ಲೈ ಆಗಿ ಕರೆಂಟು ಹಿಂಗೆ ಹೊಡೆಯುತ್ತೆ. ಹೊಡೆದಾಗ ಗಮನವಿಟ್ಟು ಕೇಳ್ರಿ, ಇದು ಮಾತ್ರ ಇಂಪಾರ್ಟೆಂಟು, ಇದು ಯಾರಿಗೂ ಗೊತ್ತೇ ಇಲ್ಲ. ಹೊಡೆದಾಗ ಹಿಂಗೆ ನೂಕುತ್ತಾಗ ಹಿಂಗೂ ನೂಕುತ್ತೆ, ಇದು ಹಿಂಗೊಂದು ಇಲ್ಲಿ ನೂಕುತ್ತೆ, ಇದು ನೂಕುತ್ತೆ, ಅವಾಗ ಹಿಂಗೆ ನೂಕುತ್ತಲ್ಲ, ನೂಕ್ದಾಗ ಹಿಂಗೆ ಇಲ್ಲಿಂದ ಬಂದು ಗಮನವಿಟ್ಟು ಕೇಳ್ರಿ. ಇಲ್ಲಿಂದ ಕಂಡು ಕರೆಂಟು ಕಬ್ಬಿಣ ರೋಲಗಳು ಹಿಂಗೆ ನೂಕುತ್ತಾಗ ಇದೊಂದು ನೂಕುತ್ತೆ, ಹಿಂಗೆ ಕೇಳ್ರಿ, ಗಮನವಿಟ್ಟು ಕೇಳ್ರಿ. ಇದು ಮೈಂಡಿಗೆ ಮಾತ್ರ ಹೋಗ್ಬೇಕಿದು. ಹಿಂಗೆ ನೂಕುತ್ತೆ, ಹಿಂದೆ ಬಂದ ಕರೆಂಟ್ ಹಿಂಗೆ ನೂಕುತ್ತೆ. ಹಿಂಗೆ ನೂಕಿದಾಗ ಹಿಂಗೆ ಇಟ್ಕೊಳ್ಳೋದು ಹೆಂಗೆ ಗೊತ್ತಾ, ಕಬ್ಬಿಣ ಬೆರಳುಗಳು ಸಹ ನಾವು ಮಾಡ್ಬೋದು, ಬಟ್ ರೆಡಿ ಸಿಗುತ್ತೆ. ರೆಡಿ ಅವೆಲ್ಲ ಕಾಸ್ಟ್ಲಿ, 20-30 ಲಕ್ಷ ಬೆರಳುಗಳು ಮಾತ್ರ. ಹಿಂಗೆ ನೂಕಿದಾಗ ನಾವು ಹಿಂಗಂದ ಅನ್ನುತ್ತೆ ಯಾವ ಥರ ಅಂದರೆ, ಇಲ್ಲಿ ನೋಡ್ರಿ ಕಬ್ಬಿಣ ರೋಲರ್ಗಳು ರೌಂಡು ಬರುತ್ತೆ, ಮತ್ತು ಬಾಲ್ಸ್ಗಳು ಮಧ್ಯೆ ಬಂದು ರೋಲರ್ಗಳು ಬರ್ತವೆ ಹಿಂಗೆ ಅನ್ನೋಕ್ಕೆ. ಹಿಂಗಂದಾಗ ಕಬ್ಬಿಣದ ಪೀಸ್ ಉದ್ದ ಥರ ಕೊಡಬೇಕು, ಹಿಂಗೆ ಅನ್ನೋಕ್ಕೆ. ಕಬ್ಬಿಣ ಉದ್ದ ಕೊಟ್ಟಾಗ ರೋಲರ್ಗಳಿದ್ದು ಹಿಂಗೆ ಈ ಥರ ಯು ಟೈಪು ಇದು ಕೊಡಬೇಕು. ಯು ಟೈಪು ಗಮನವಿಟ್ಟು ಕೇಳ್ರಿ, ಇದು ಮಾತ್ರ ಯು ಟೈಪ್ ಬಂದಾಗ ಹಿಂಗಂದಾಗ ನಟ್ಟು ಬೋಲ್ಟ್ ಹಾಕಿ ಹಿಂಗೆ ಅಂತಾರೆ ಯು ಟೈಪು, ಇಲ್ಲವಾ ಹಿಂಗಂದಾಗ ಹಿಂಗೆ ಇಟ್ಕೊಂಡಾಗ ಅವಾಗ ವರ್ಕ್ ಆಗುತ್ತೆ. ಈಗ ಅರ್ಥ ಆಯ್ತಾ ಫ್ರೆಂಡ್ಸ್? ಇದು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ, ಇಂಜಿನಿಯರ್ಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಕಬ್ಬಿಣ ರೋಲರ್ ಹಿಂಗೆ ಅಂದಾಗ ಹಿಂಗೆ ಅನ್ನುತ್ತೆ, ಇಲ್ಲೂ ಕಬ್ಬಿಣ ರೋಲರ್ಗಳು, ಇಲ್ಲೂ ಕಬ್ಬಿಣ ಕಲೆಕ್ಷನ್ ಅಂದರೆ ನಟ್ಟು ಬೋಲ್ಟ್ ಹಾಕಿ 4 ಕಡೆ ಈ ಥರ ಹಾಕಬೇಕು. ಅವಾಗ ಹಿಂಗೆ ಅಂದಾಗ ಹಿಂಗೆ ಆಗುತ್ತೆ, ಈ ಥರ ವರ್ಕ್ ಆಗುತ್ತೆ. ಇಲ್ಲಿಂದ ಕಬ್ಬಿಣ ಹೊಡೀತಿರುತ್ತೆ ಟಾಪ್ ಅಂದಾಗ, ಇಲ್ಲಾಂದರೆ ಕಬ್ಬಿಣ ಉದ್ದ ಹಾಕಿ ಈ ಥರ ಯು ಟೈಪ್ ಹಾಕೊಂಡು ಹಿಂಗೆ ಎಳೆಯುತ್ತಲ್ಲ, ಹಿಂಗೆ ಎಳೆಯೋದು ಅದು ಹಾಕ್ಬೋದು. ಅದಾದರೆ ಕಷ್ಟ, ಯಾಕೆಂದರೆ ಕಮ್ಮಿ ರೇಟು. ಇವಾದರೆ ಜಾಸ್ತಿ ಉದ್ದ, ಹಿಂಗೆ ಯು ಟೈಪ್ ಹಾಕಿ ಉದ್ದ ಜಾಸ್ತಿ ಆಗುತ್ತೆ ಹಿಂಗೆ ಎಳ್ದಾಗ. ಇಲ್ಲಾಂದರೆ ಕಬ್ಬಿಣ ದೊಡ್ಡ ರೋಲರ್ಗಳು ಹಾಕಿ ಹಿಂಗೆ ಎಳಿಬೋದು. ಬಾಯ್ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟೇ ಹೇಳಿದ್ದು. ಮಿಕ್ಕಿದ ಡೀಟೇಲ್ಸ್ ಯಾರು ಇದ್ದರೆ ಕ್ವಶನ್ ಕೇಳ್ಬೋದು. ಬಾಯ್ ಫ್ರೆಂಡ್ಸ್.